ಹಲ್ಲೆಲೂಯಾ, ಸ್ತೋತ್ರಂ, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಬೇಗನೆ ಬನ್ನಿ ವಾಕ್ಯ ಧ್ಯಾನ ಮಾಡಿ ನಾವು ನಮ್ಮ ಸಭೆಗಳಿಗೆ ಸಿದ್ಧರಾಗಿರೋಣ. ರೋಮಾಪುರದ ಪುಸ್ತಕದಲ್ಲಿ 15ನೇ ಅಧ್ಯಾಯ 13ನೇ ವಚನ, ದ ಬುಕ್ ಆಫ್ ರೋಮರ್ಸ್ 15:13. ಅದೇನೆಂದರೆ, ನಿರೀಕ್ಷೆಗೆ ಆಧಾರನಾದ ದೇವರು ಪವಿತ್ರಾತ್ಮನ ಬಲದಿಂದ ನೀವು ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನಂಬಿಕೆಯಿಂದ ಉಂಟಾದ ಸಂತೋಷ ಸಮಾಧಾನಗಳಿಂದ ನಿಮ್ಮನ್ನು ತುಂಬಿಸಲಿ. Now the God of hope fill you with all the joy and peace in believing, that ye may abound in hope through the power of the Holy Ghost. Amen. Hallelujah. ವಾಕ್ಯದಲ್ಲಿ ಹೆಚ್ಚು ಸಲ ಬರೆದಿರೋದು ನಿರೀಕ್ಷೆ. ಆಮೆನ್. ನಿರೀಕ್ಷೆಗೆ ಆಧಾರನಾದ ದೇವರು ಪವಿತ್ರಾತ್ಮನ ಬಲದಿಂದ ನೀವು ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದಿರಿ. ಆಮೆನ್. ನಾವು ನಿರೀಕ್ಷೆ ದೇವರ ಮೇಲೆ ಇಟ್ಟುಕೊಂಡ್ರೆ, ಇಫ್ ವಿ ಪುಟ್ ಅವರ್ ಹೋಪ್ ಅಪಾನ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ವಾಟ್ ವಿಲ್ ಹ್ಯಾಪನ್? ಆಮೆನ್. ದ ಜಾಯ್ ಅಂಡ್ ಪೀಸ್ ವಿಲ್ ಪೋರ್ ಅಪಾನ್ ಅಸ್. ಹಲ್ಲೆಲೂಯಾ. ನಿರೀಕ್ಷೆಯಿಂದ ವಾಕ್ಯ ಹೇಳುತ್ತಾ ಇದೆ, ಯಾರು ನಿರೀಕ್ಷೆ ಉಳ್ಳವರಾಗಿರ್ತಾರೋ ಅವರು ನಂಬಿಕೆಯಿಂದ ಉಂಟಾದ ಸಂತೋಷವು ಸಮಾಧಾನದಿಂದ. ಆಮೆನ್. ನಂಬಿಕೆಯೂ ನಿರೀಕ್ಷೆಯೂ ಯಾವ ವ್ಯಕ್ತಿಯಲ್ಲಿರುತ್ತದೋ ಅವರ ಮೇಲೆಯೂ, ಅವರ ಕುಟುಂಬದ ಮೇಲೆಯೂ, ಅವರ ಆರ್ಥಿಕ ಭೌತಿಕ ಪ್ರತಿಯೊಂದು ವಿಷಯಗಳ ಮೇಲೆಯೂ ಸಂತೋಷವು ಸಮಾಧಾನವು ತುಂಬಿ ತುಳುಕುತ್ತದೆ ಎಂಬುದಾಗಿ. ಆಮೀನ್. ಹಲ್ಲೆಲೂಯಾ. ನಿರೀಕ್ಷೆ ಇಲ್ಲ ಅಂದ್ರೆ ಯಾರನ್ನು ಕೂಡ ಬಲಪಡಿಸೋದಾಗೋದಿಲ್ಲ. ನಾವು ಎಷ್ಟು ಶಕ್ತವಾದ ವಾಕ್ಯಗಳು ಸಾರಿದ್ರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ನಿರೀಕ್ಷೆ ನಮ್ಮಲ್ಲಿ ಹುಟ್ಟಬೇಕು, ನಂಬಿಕೆ ನಮ್ಮಲ್ಲಿ ಇರಬೇಕು. ಇಲ್ಲ, ಇವತ್ತು ಇಲ್ಲ ಅಂದ್ರೆ ನಾಳೆ ದೇವರು ನನ್ನ ಕುಟುಂಬವನ್ನು ಕಟ್ಟುತ್ತಾರೆ, ನನ್ನ ಸ್ಥಿತಿಗತಿಗಳನ್ನು ಕಟ್ಟುತ್ತಾರೆ. ನಾನು ಈಗ ಅನುಭವಿಸ್ತಿರೋ ಪಾಡುಗಳು ದೇವರು ಒಂದು ದಿನ ನನಗೆ ದಡಕ್ಕೆ ಸೇರಿಸುತ್ತಾರೆ. ಈ ನಿರೀಕ್ಷೆ, ಈ ನಂಬಿಕೆ ಪ್ರತಿಯೊಬ್ಬರಲ್ಲಿ ಬೇಕು. ಈ ನಿರೀಕ್ಷೆಯಲ್ಲಿ ನಾವು ಇದ್ದರೆ ಪ್ರಿಯರೇ, ಅದ್ಭುತಕರವಾದ ರೀತಿಯಿಂದ ದೇವರು ನಮ್ಮನ್ನು ನಡೆಸುತ್ತಾರೆ. ಸಂತೋಷ ಸಮಾಧಾನ ದೇವರು ಬಯಸೋದೇನು ಗೊತ್ತಾ? ಆತನಿಗಾಗಿ ಪ್ರತಿ ಮುಂಜಾನೆ ವಾಕ್ಯಕ್ಕಾಗಿ ತವಕದಿಂದ ಎದುರು ನೋಡೋ ಮಕ್ಕಳ ಜೀವನದಲ್ಲಿ ಈ ದೇವರು ಏನು ಕೊಡಬೇಕಂತ ಇಷ್ಟಪಡ್ತಾರೆ ಗೊತ್ತಾ? ನನ್ನ ಸಂತೋಷ ಅವ್ರ ಕುಟುಂಬದಲ್ಲಿರಲಿ, ನನ್ನ ಸಮಾಧಾನ ಅವರಲ್ಲಿ ಬಾಳಲಿ, ಅವರು ನಗನಗುತ್ತಾ ಅವ್ರ ಜೀವನ ನಡೆಯಲಿ, ಅವ್ರಿಗೆ ಯಾವ ಸಮಸ್ಯೆಗಳಿಲ್ಲದೆ ಬಾಳಲಿ ಅಂತ ದೇವರು ಕಾಯ್ತಾ ಇರ್ತಾರೆ. ಬಟ್ ಈ ದೇವರ ಸಂತೋಷವೂ ಸಮಾಧಾನವೂ ನಾವು ಪಡ್ಕೋಬೇಕಂದ್ರೆ ವಾಟ್ ವಿ ಹ್ಯಾವ್ ಟು ಡೂ? ನಾವೇನು ಮಾಡಬೇಕು? ನಿರೀಕ್ಷೆಯಲ್ಲಿ ದೃಢವಾಗಿರಬೇಕು, ನಂಬಿಕೆಯಲ್ಲಿ ಬಹಳ ದೃಢವಾಗಿರ್ಬೇಕು. ನಾನು ನಂಬ್ತೀನಿ ನಿಮ್ಮೆಲ್ಲರೂ ಬಹಳ ನಿರೀಕ್ಷೆ ಇದೆ. ಯಾಕಂದ್ರೆ ನಿಮ್ಮೆಲ್ಲ ಆಸಕ್ತಿಯನ್ನು, ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿ ನನಗೆ ದೇವರು ತೋರಿಸೋದೇನೆಂದ್ರೆ, ತಾವೆಲ್ಲರೂ ಬಹಳ ಆಸಕ್ತಿಯಿಂದ ದೇವರ ವಾಕ್ಯಕ್ಕಾಗಿ ಕಾಯ್ತಾ ಇದ್ದೇನೆ ಅಂದ್ರೆ ನಿಮ್ಮಲ್ಲಿ ಒಂದು ನಿರೀಕ್ಷೆ ಏನಂದ್ರೆ, ಈ ದಿನ ದೇವರು ನನಗಾಗಿ ತಲುಪಿಸಿರೋ ಈ ವಾಕ್ಯ ನನಗೆ ಈ ದಿನ ಅಲ್ಲಿ ಕಾಪಾಡುತ್ತದೆ. ಸೊ ಈ ನಿರೀಕ್ಷೆಯಲ್ಲಿರೋರ್ನ ದೇವರು ಮುಂದೆ ಬಲದಿಂದ ನಡೆಸುತ್ತಾರೆ. ಈ ವಾರ ದೇವರು ಇಲ್ಲಿ ತನಕ ನಡೆಸಿದ್ದಾರೆ, ನಾಳೆಯಿಂದ ಹೊಸ ವಾರ ಪ್ರಾರಂಭವಾಗುತ್ತದೆ. ಸೊ ನಿರೀಕ್ಷೆ ಉಳ್ಳವರಾಗಿ, ನಂಬಿಕೆ ಉಳ್ಳವರಾಗಿ ಮುಂದಿರೋ ವಾರ ಆತನ ಸಂತೋಷ ಸಮಾಧಾನದಿಂದ ದೇವರು ನಿಮ್ಮನ್ನು ಒಂದು ಹೊಸ ಕಾರ್ಯಗಳು ಮಾಡುತ್ತಾರೆ. ಕನಗಲ್ ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರೋ ವಾಕ್ಯ ಈ ಪುನರುತ್ಥಾನ ದಿನದಲ್ಲಿ ಮಕ್ಕಳ ಜೀವನದಲ್ಲಿ ಅದ್ಭುತವನ್ನು ಮಾಡಿ, ಅವ್ರ ಕುಟುಂಬದಲ್ಲಿ ಅವರಲ್ಲಿ ಸಂತೋಷ ಸಮಾಧಾನ ನೀನು ತುಂಬಿಸಿ, ಅವ್ರ ಮುಖದಲ್ಲಿ ಒಂದು ಹೊಸ ನಗುವನ್ನು ಕೊಟ್ಟು ನೀನು ಅವ್ರನ್ನ ಸ್ಥಿರಪಡಿಸಿ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನಾಳೆ ಮರಳಿ ಹೊಸ ವಾರದಲ್ಲಿ ನಾವೆಲ್ಲರೂ ಒಂದು ಹೊಸ ಪ್ರಾರಂಭ ಮಾಡೋಣ. ವಾಕ್ಯ ಬಲವಾಗಿ ದೇವರು ಕಳಿಸುತ್ತಾರೆ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರೂ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.